ಮನೆಯವ್ರಿಗೂ ಹೆಲ್ತ್ ವಿಷಯದಲ್ಲಿ ತುಂಬ ಇತ್ತು. ಅವ್ರು ನಂಬಿದ ಮೇಲೆ ನಾನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಹೋಯಿತು, ಆರಾಮಾಗಿದ್ದಾರೆ ಇವಾಗ. ಅದರೊಂದರಲ್ಲಿ ನಂಗೆ ತುಂಬ ಒಳ್ಳೆಯದಾಗಿದೆ. ರಾಯರು ಇದ್ದಾರೆ. ರಾಯರು ನಂಬಿ ಕೆಟ್ಟವರಿಲ್ಲ ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ. ಅದೇ ರೀತಿ ನಾವು ರಾಯರನ್ನ ನಂಬಿ ಎಲ್ಲೂ ಕೆಟ್ಟಿಲ್ಲ, ಒಳ್ಳೇದಾಗ್ತಾ ಇದೆ. ಒಳ್ಳೆಯದಾಗಿ ನಮ್ಮ ಫ್ಯಾಮಿಲಿಗೆ, ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ. ವಿಪರೀತ ಕಾಲು ನೋವಿತ್ತು, ಕುತ್ಕೊಳ್ಳೋಕ್ಕೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅಂದ್ಕೊಂಡೆ ನಾನು ಒಂದು 9 ನಮಸ್ಕಾರ ಮಾಡೋಷ್ಟಾದರೂ ಭಗವಂತ ನನಗೆ ಕಾಲು ಕೊಡು ಅಂತ. 9 ರೌಂಡ್ 10 ಮಾಡ್ತೀನಿ, 1 ಅವರ್ ಸೇವೆ ಮಾಡ್ತೀನಿ, ಮತ್ತು 3 ದೀಪ ಹಚ್ತೀನಿ. ಕಾಲು ನೋವು ಇವತ್ತಿಗೂ ಇಲ್ಲ ರೀ. ನಿಮ್ಮ ಎಫರ್ಟು ಇರಬೇಕು, ಅದೇ ರಾಯರು ಬ್ಲೆಸ್ಸಿಂಗು ಬೇಕು ಅಂತಲ್ಲ. ಹಾಗೆ ನೀವು ಇಲ್ಲಿ ಬನ್ನಿ, ರಾಯರು ಖಂಡಿತ ಬ್ಲೆಸ್ ಮಾಡ್ತಾರೆ. ಬಟ್ ನಿಮ್ಮ ಎಫರ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಖಂಡಿತವಾಗ್ಲೂ ರಾಯರು ಒಳ್ಳೆ ದಾರಿನೇ ತೋರಿಸ್ತಾರೆ. ಪಕ್ಕ ಸಿಗುತ್ತೆ. ರಾಯರನ್ನ ನಂಬಿದ್ರೆ ಯಾವತ್ತೂ ರಾಯರ್ ಕೈ ಬಿಡಲ್ಲ. ಅವರ ನಾವು ನಂಬಿದ್ದೀವಿ, ನಮ್ಮ ಕೈ ಹಿಡ್ದಿದ್ದಾರೆ. ಹೌದು, ಖಂಡಿತವಾಗ್ಲೂ ರಾಯರಿದ್ದಾರೆ. ರಾಯರಿಲ್ಲ ಅಂದರೆ ಇಲ್ಲಿ ಇಷ್ಟು ಜನ ಬರ್ತಾನೆ ಇರಲಿಲ್ಲ. ಇಷ್ಟು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಯಾರು ಕೂಡ ಇಲ್ಲಿ ರಾಯರಿಲ್ಲ ಅಂದರೆ ಯಾರು ಬಂದು ಇಲ್ಲಿ ಸುಮ್ಮನೆ ದರ್ಶನ ಮಾಡಿ ಒಳ್ಳೇದಾಗಿಲ್ಲ ಅಂದರೆ ಸುಮ್ಮನೆ ಬಂದು ಹೋಗೋಕ್ಕೆ ಯಾವುದೇ ರೀತಿಯ ಕಾರಣಗಳಿಲ್ಲ. ರಾಯರಿಂದ ಒಳ್ಳೇದಾಗಿರೋದು, ಒಳ್ಳೆತನದಿಂದ, ಒಳ್ಳೆತನ ಇರೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ರಾಯರು ಇದ್ದಾರೆ ಅಂತ ಅಂದ್ಕೊಂಬಂದವ್ರಿಗೆ ಖಂಡಿತವಾಗ್ಲೂ ರಾಯರಿದ್ದಾರೆ. ಎಲ್ಲರೂ ಬರ್ಬೋದು, ಪ್ರತಿಯೊಬ್ಬರೂ ಬನ್ನಿ, ಎಲ್ಲರೂ ಬನ್ನಿ, ನಿಮ್ಮ ಕಷ್ಟಗಳನ್ನ ಇಲ್ಲಿ ಹೇಳ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಮಾತ್ರ ಸಿಗುತ್ತೆ ಸರ್. ಹಳ್ಳಿಯಿಂದ ಬಂದಿದ್ದೀವಿ. ಈ ದೇವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನಂಬ್ತೀವಿ. ನಾವು ಬೇಡ್ಕೊಂಡಿದ್ದೆಲ್ಲ ಆಗೈತೆ. ನಮ್ಗೆ ಏನೇನು ಬೇಕೋ ಅದೆಲ್ಲ ದೇವ್ರು ಕೊಟ್ಟಿದ್ದಾರೆ. ಅದಕ್ಕೆ ವಾರನೂ ಬಂದು ಪ್ರಸಾದ ತಿನ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಕಾಲೇಜು 1 ಗಂಟೆಗಿರೋದ್ರಿಂದ ಗುರುವಾರ ದೇವರೇ ಬರೋಕ್ಕೆ ದಾರಿ ಮಾಡಿಕೊಟ್ಟೈತೆ. ಅದಕ್ಕೆ ಪ್ರತಿ ವಾರನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮಮ್ಮ ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ. ಅವ್ರಿಗೆ ತುಂಬ ಕಷ್ಟ ಇತ್ತು. ಇವಾಗ ಸ್ವಲ್ಪ ಓಕೆ ಆಗೈತೆ. ನಮ್ಮ ಆಸ್ತಿ ಎಲ್ಲ ತುಂಬ ಕಷ್ಟದಲ್ಲಿತ್ತು. ನಮ್ಮ ಅಜ್ಜಿ ನಮ್ಮನ್ನ ಮಾತಾಡ್ಸಲ್ಲ, ನಂಗೆ ಅಪ್ಪ ಇರಲಿಲ್ಲ, ಅವರೆಲ್ಲ ದೂರ ಆಗಿದ್ದರು. ಇವಾಗ ಅವರೇ ಕೊಡ್ತೀವಿ ದುಡ್ಡು ಅಂತ ಹೇಳಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಇಷ್ಟೊಂದೆಲ್ಲ ಒಳ್ಳೆಯದಾಗಿದೆ. ಪವರ್ಫುಲ್ ಇದೆ. ಮತ್ತು ನನ್ನ ಸ್ಟಡೀಸಲ್ಲೂ ಅಷ್ಟೇ, ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ. ಈ ಸತಿ ಒಳ್ಳೆ ರಿಸಲ್ಟ್ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಬಂದು ಹೋಗ್ತೀನಿ, ವಾರ ಬಂದು ಹೋಗ್ತೀವಿ. ಪಕ್ಕ ಸಿಗುತ್ತೆ. ರಾಯರನ್ನ ನಂಬಿದ್ರೆ ಯಾವತ್ತೂ ರಾಯರ್ ಕೈ ಬಿಡಲ್ಲ. ಅವರ ನಾವು ನಂಬಿದ್ದೀವಿ, ನಮ್ಮ ಕೈ ಹಿಡ್ದಿದ್ದಾರೆ. ಸೊ ನಾನು ಇಲ್ಲಿ ಬರೋಕ್ಕೆ ಶುರು ಮಾಡಿ ಆಲ್ರೆಡಿ ಒಂದು 5 ರಿಂದ 6 ವಾರ ಆಗಿದೆ. ಸೊ ನಂಬಿ ಬಂದಿದ್ದಕ್ಕೆ ತುಂಬ ಒಳ್ಳೇದಾಗಿದೆ. ಬಟ್ ಒಂದು ಪಾಸಿಟಿವ್ ವೈಬ್ ಅಂತೂ ಖಂಡಿತ ಇದೆ. ಸೊ ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ಅವ್ರು ಖಂಡಿತ ಬನ್ನಿ, ನಂಬಿ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಖಂಡಿತ ಇದೆ ಸರ್. ಒಂದು ಕೆಲಸಗಳು ಆಗಬೇಕಾಗಿತ್ತು, ಪರ್ಸ್ನಲ್ ಕೆಲಸಗಳು ತುಂಬ ಹೋಲ್ಡಲ್ಲಿತ್ತು, ತುಂಬ ದಿನದಿಂದ ಅಂದರೆ ವರ್ಷಗಟ್ಲೆ. ಅದು ಇಲ್ಲಿ ಬಂದಮೇಲೆ ಒಂದು 2 ವಾರದಲ್ಲೇ ನಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದು ಪ್ರೊಸೆಸಿಂಗಲ್ಲಿ ಕೂಡ ಇದೆ, ತುಂಬ ಚೆನ್ನಾಗಾಗ್ತಿದೆ. ನಂಬಿ ಬಂದರೆ ಖಂಡಿತವಾಗ್ಲೂ ಸರ್ ಪಾಸಿಟಿವ್ ವೈಬ್ ಅಂತೂ ತುಂಬ ಚೆನ್ನಾಗಿದೆ, ಬರ್ಬೋದು. ಖಂಡಿತ ಸರ್, ಖಂಡಿತ ಸಿಗುತ್ತೆ. ರಾಯರ ಜೊತೆಗೆ ಏನಂದರೆ ಫ್ರೀಯಾಗಿ ಏನೂ ಸಿಗಲ್ಲ ಅಂತಾರಲ್ಲ, ಹಾಗೆ ನಿಮ್ಮ ಎಫರ್ಟು ಇರಬೇಕು, ಅದೇ ರಾಯರು ಬ್ಲೆಸ್ಸಿಂಗು ಬೇಕು ಅಂತಲ್ಲ. ಹಾಗೆ ನೀವು ಇಲ್ಲಿ ಬನ್ನಿ, ರಾಯರು ಖಂಡಿತ ಬ್ಲೆಸ್ ಮಾಡ್ತಾರೆ. ಬಟ್ ನಿಮ್ಮ ಎಫರ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಖಂಡಿತವಾಗ್ಲೂ ರಾಯರು ಒಳ್ಳೆ ದಾರಿನೇ ತೋರಿಸ್ತಾರೆ. ಎಲ್ಲರೂ ಬರ್ಬೋದು, ಪ್ರತಿಯೊಬ್ಬರೂ ಬನ್ನಿ, ಎಲ್ಲರೂ ಬನ್ನಿ, ನಿಮ್ಮ ಕಷ್ಟಗಳನ್ನ ಇಲ್ಲಿ ಹೇಳ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಮಾತ್ರ ಸಿಗುತ್ತೆ ಸರ್. ನಾವಿಲ್ಲಿ ತುಂಬ ವರ್ಷಗಳಿಂದ ರಾಘವೇಂದ್ರ ಸ್ವಾಮಿನ ನಂಬ್ಕೊಂಡು ಒಂದು ಒಳ್ಳೆತನ ಆಗ್ತಾಯಿದೆ, ಒಳ್ಳೇದಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಬರ್ತಾಯಿದ್ದೀವಿ ಸತತವಾಗಿ. ಇದು ನಾವು ಕಂಟಿನ್ಯೂಸ್ ಆಗಿ ಇಲ್ಲಿಗಾಗಿರ್ಬೋದು, ಮತ್ತು ಕಮ್ಮಸಂದ್ರ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ವರ್ಷದಲ್ಲಿ ಒಂದು 10 ಸಾರಿ ಆದರೂ ಹೋಗ್ತಾ ಇರ್ತೀವಿ. ನಮಗೆ ಭಾರಿ ದೈವ ಭಕ್ತಿ ಇರೋ ಕಾರಣ ನಮ್ಮ ಫ್ಯಾಮಿಲಿಗೆಲ್ಲ ದೇವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಮಗೆ ಏನು ಅಂದ್ಕೊಂಡ್ರು, ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದ್ರೆ ನಮ್ಗೆ ಅದು ಆಗಿದೆ. ನಮಗೆ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅದೆಲ್ಲ ತುಂಬ ಇತ್ತು. ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಹೆಲ್ತ್ ಇಶ್ಯೂಯಲ್ಲಿ ತುಂಬ ಚೇತರಿಕೆ ಕಂಡು ಬಂದಿದೆ. ಹಾಗಾಗಿ ರಾಯರು ನಂಬಿ ಕೆಟ್ಟವರಿಲ್ಲ ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ. ಅದೇ ರೀತಿ ನಾವು ರಾಯರನ್ನ ನಂಬಿ ಎಲ್ಲೂ ಕೆಟ್ಟಿಲ್ಲ, ಒಳ್ಳೇದಾಗ್ತಾ ಇದೆ. ಒಳ್ಳೆಯದಾಗಿ ನಮ್ಮ ಫ್ಯಾಮಿಲಿಗೆ, ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ. ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನಮ್ಮ ತಂದೆ ತಾಯಿಯವರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ರಾಯರ ಭಕ್ತರಾಗಿದ್ದೀವಿ. ರಾಯರನ್ನು ಆರಾಧಿಸ್ತೀವಿ, ರಾಯರ ಪೂಜೆ ಮಾಡ್ತೀವಿ. ಎಲ್ಲ ಅದರಿಂದ ನಮ್ಗೆ ಒಳ್ಳೆಯದಾಗಿದೆ. ಹೌದು, ಖಂಡಿತವಾಗ್ಲೂ ರಾಯರಿದ್ದಾರೆ. ರಾಯರಿಲ್ಲ ಅಂದರೆ ಇಲ್ಲಿ ಇಷ್ಟು ಜನ ಬರ್ತಾನೆ ಇರಲಿಲ್ಲ. ಇಷ್ಟು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಯಾರು ಕೂಡ ಇಲ್ಲಿ ರಾಯರಿಲ್ಲ ಅಂದರೆ ಯಾರು ಬಂದು ಇಲ್ಲಿ ಸುಮ್ಮನೆ ದರ್ಶನ ಮಾಡಿ ಒಳ್ಳೇದಾಗಿಲ್ಲ ಅಂದರೆ ಸುಮ್ಮನೆ ಬಂದು ಹೋಗೋಕ್ಕೆ ಯಾವುದೇ ರೀತಿಯ ಕಾರಣಗಳಿಲ್ಲ. ರಾಯರಿಂದ ಒಳ್ಳೇದಾಗಿರೋದು, ಒಳ್ಳೆತನದಿಂದ, ಒಳ್ಳೆತನ ಇರೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ರಾಯರು ಇದ್ದಾರೆ ಅಂತ ಅಂದ್ಕೊಂಬಂದವ್ರಿಗೆ ಖಂಡಿತವಾಗ್ಲೂ ರಾಯರಿದ್ದಾರೆ. ನಾವು ಸುಮಾರು ಒಂದು 6-7 ವರ್ಷದಿಂದ ರಾಯರನ್ನ ನಂಬಿದ್ದೀನಿ. ಅವರು ನನಗೆ, ನಮ್ಮ ಮನೆಯವ್ರಿಗೂ ಹೆಲ್ತ್ ವಿಷಯದಲ್ಲಿ ತುಂಬ ಇತ್ತು. ಅವ್ರು ನಂಬಿದ ಮೇಲೆ ನಾನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಹೋಯಿತು, ಆರಾಮಾಗಿದ್ದಾರೆ ಇವಾಗ. ಅದರೊಂದರಲ್ಲಿ ನಂಗೆ ತುಂಬ ಒಳ್ಳೆಯದಾಗಿದೆ. ರಾಯರು ಇದ್ದಾರೆ, ಖಂಡಿತವಾಗ್ಲೂ ಸಿಗುತ್ತೆ.
ತುಂಬ ಸಿಗುತ್ತೆ. ಹಂಗೆ ಅಂದ್ಕೊಳ್ಳೋದೇ ಇಲ್ಲ, ನಾವು ರಾಯರು ಇಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ. ರಾಯರು ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ನಾವು ನನ್ನ ಫ್ರೆಂಡ್ ಇಲ್ಲಿ ಹೇಳಿದ್ರು ಈ ಥರ ತುಂಬ ಪವಾಡ ಇದೆ ದೇವಸ್ಥಾನದಲ್ಲಿ ಅಂತ. ನಾನು ನನ್ನ ಫ್ರೆಂಡು 3 ಜನ ಬಂದ್ವಿ. ಅವರು ಕಾಯಿ ಕಟ್ಟಿದ್ರು, ನಾನು ಕಾಯಿ ಕಟ್ಟಿರಲಿಲ್ಲ. ಯಾಕೆಂದರೆ ನನಗೆ ವಿಪರೀತ ಕಾಲು ನೋವಿತ್ತು, ಕುತ್ಕೊಳ್ಳೋಕ್ಕೆ ಎದ್ದೇಳೋಕ್ಕೆ ಆಗ್ತಾಯಿರಲಿಲ್ಲ. ಅಂದ್ಕೊಂಡೆ ನಾನು ಒಂದು 9 ನಮಸ್ಕಾರ ಮಾಡೋಷ್ಟಾದರೂ ಭಗವಂತ ನನಗೆ ಕಾಲು ಕೊಡು ಅಂತ. ನನಗೆ ಆಪ್ರೇಷನ್ಗೆಲ್ಲ ಹೇಳಿದರು. ಆಮೇಲೆ ಇವ್ರದ್ದೆಲ್ಲ ಒಂದು 16 ವಾರ ಆದಮೇಲೆ ನೋಡೋಣ ಅಂದ್ಬಿಟ್ಟು ನಾನು ಅಲ್ಲೊಂದು ಸೇವೆಗೆ ಹೋದೆ. ಸೇವೆಯಲ್ಲಿ 1 ಅವರ್ ತನಕ ನಾನು ನಿಂತಿದ್ದೆ. ನನ್ನ ಕಾಲು ನೋವು ಏನೂ ಬಂದೇ ಇಲ್ಲ. ಇವಾಗ ತನಕನೂ 9 ರೌಂಡ್ 10 ಮಾಡ್ತೀನಿ, 1 ಅವರ್ ಸೇವೆ ಮಾಡ್ತೀನಿ, ಮತ್ತು 3 ದೀಪ ಹಚ್ತೀನಿ. ಕಾಲು ನೋವು ಇವತ್ತಿಗೂ ಇಲ್ಲ ರೀ. ಅದರಿಂದ ನನಗೆ ಎಲ್ಲರಿಗೂ ಹೇಳ್ತೀನಿ, ಈ ದೇವ್ರದ್ದು ಪವಾಡ ತುಂಬ ಇದೆ. ನನ್ನ ಫ್ರೆಂಡಿಗೂ ಎಲ್ಲ ಕೆಲಸ ಆಯಿತು, ಹೋಮ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮಗಂತೂ ಭಾಳ ತುಂಬ ಖುಷಿಯಾಗತ್ತೆ. ರಾಯರು ಖಂಡಿತ ಇದ್ದಾರೆ ರೀ. ನೀನು ಹೇಳೋಕ್ಕೆ ಅದು ಅಸಾಧ್ಯವಾದದ್ದು, ಅಷ್ಟು ನಮ್ಮ ಎಕ್ಸ್ಪೀರಿಯನ್ಸ್. ನನ್ನ ಕಣ್ಣಂಗೆ ತುಂಬ ಜನಕ್ಕೆ ಸಮಸ್ಯೆ ಪರಿಹಾರ ಆಗಿದೆ ರೀ. ಅದರಿಂದ ನನಗೆ ಇದೆ ಅನ್ನೋ ನಂಬಿಕೆ ನಂಗೆ ತುಂಬ ಗಾಢವಾಗಿದೆ. ಅದರಿಂದ ಎಲ್ಲರಿಗೂ ಹೇಳ್ತೀನಿ ನಾನು, ಖಂಡಿತ ಬನ್ನಿ, ಹೊನ್ನಾವಾಗ ಬನ್ನಿ. ಯಾಕೆಂದರೆ ಕ್ಷೇತ್ರ ಮಹಿಮೆ ಆಗಿದೆ, ಎಲ್ಲ ಕಡೆ ರಾಯರಿದ್ದಾರೆ, ಈ ಜಾಗದ ಮಹಿಮೆ ಆಗಿದೆ. ಅದರಿಂದ ಎಲ್ಲರಿಗೂ ಹೇಳ್ಕೊಂಬರ್ತೀವಿ.